ಆ ಕಡೆ ಕಾಂಗ್ರೆಸ್ನದ್ದು ಒಂದು ವರಸೆ ಆದರೆ ಇತ್ತ ಬಿಜೆಪಿಯದ್ದು ಮತ್ತೊಂದು ವರಸೆ. ಬಿಜೆಪಿ ರಾಜ್ಯಾಧ್ಯಕ್ಷ ಬದಲಾವಣೆಗಾಗಿ ರೆಬೆಲ್ಸ್ ಪಕ್ಕಾ ಪ್ಲಾನ್ ಮಾಡಿಕೊಂಡ್ರೆ ಇತ್ತ ವಿಜಯೇಂದ್ರ ರಕ್ಷಣೆಗೆ ರಾಜಾ ಹುಲಿ ಯಡಿಯೂರಪ್ಪ ಎಂಟ್ರಿ ಕೊಟ್ಟಿದ್ದಾರೆ. ಅಖಾಡಕ್ಕಿಳಿದ ಯಡಿಯೂರಪ್ಪ ಆರಂಭದಲ್ಲಿ ಗುರ್ ಅಂತಿದ್ದು ಕೇಸರಿ ಪಡೆಯಲ್ಲಿ ಎಲ್ಲವೂ ಸರಿಯಿಲ್ಲ ಅನ್ನೋದು ಪಕ್ಕಾ ಆಗಿದೆ. ರಾಜ್ಯಾಧ್ಯಕ್ಷ ಬದಲಾವಣೆಗೆ ರೆಬಲ್ಸ್ ಪಟ್ಟು, ವಿಜಯೇಂದ್ರಗೆ ಒಳೇಟು. ವಿಜಯೇಂದ್ರ ಹಟಾವೋ ಗ್ಯಾಂಗ್ ವಿರುದ್ಧ ರಾಜಹುಲಿ ರಾಂಗ್. ಅಖಾಡಕ್ಕಿಳಿದ ಯಡಿಯೂರಪ್ಪ, ರೆಬಲ್ಸ್ ಪ್ಲಾನ್ ಟುಸ್ ಪಕ್ಕ. ಬಂಡಾಯಗಾರರನ್ನ ಬಗ್ಗಿಸಲು ಬಿಎಸ್ವೈ ದೆಹಲಿ ಪರೇಡ್ ಪ್ಲಾನ್. ಬಿಜೆಪಿಯಲ್ಲಿ ಪ್ರತಿಷ್ಠೆ ಸಮರ. ನಾನಾ ನೀನಾ ಕದನ ಸದ್ಯಕ್ಕೆ ಶಮನವಾಗೋ ಯಾವುದೇ ಲಕ್ಷಣಗಳು ಕಿಂಚಿತ್ತೂ ಕಾಣ್ತಾ ಇಲ್ಲ. ವೈಯಕ್ತಿಕ ಪ್ರತಿಷ್ಠೆಗೆ ಬಿದ್ದಿರೋ ಬಂಡಾಯಗಾರರು ಸಂಘಟನೆಗಿಂತ ವಿಜಯೇಂದ್ರ ಹಟಾವೋ ಅಭಿಯಾನದಲ್ಲೇ ಫುಲ್ ಬ್ಯುಸಿಯಾಗಿದ್ದಾರೆ. ವಿಜಯೇಂದ್ರ ವಿರುದ್ಧ ತೊಡೆತಟ್ಟಿರುವ ಬೆನ್ನರು ಈಗಾಗಲೇ ದೆಹಲಿಗೆ ಹೋಗಿ ವರಿಷ್ಠರಿಗೆ ದೂರು ನೀಡಿದ್ದು ರಾಜ್ಯಾಧ್ಯಕ್ಷರ ಬದಲಾವಣೆಗೆ ಪಟ್ಟು ಹಿಡಿದು ಕೂತಿದ್ದಾರೆ. ರೆಬಲ್ಸ್ ಪಟ್ಟಿಗೆ ದಾಳ ಉರುಳಿಸಿರುವ ಪಳಗಿರುವಂತ ಪೊಲಿಟಿಕಲ್ ಪೈಲ್ವಾನ್ ಬಿಎಸ್ ಯಡಿಯೂರಪ್ಪ ಪರೇಡ್ ಪ್ಲಾನ್ ಮೂಲಕವೇ ತಕ್ಕ ತಿರುಗೇಟನ್ನ ನೀಡೋದಕ್ಕೆ ಸಜ್ಜಾಗಿದ್ದಾರೆ. ದೆಹಲಿ ಪರೇಡ್ ಮೂಲಕವೇ ಭಿನ್ನರ ಸಿನಿಮಾಗೆ ಕ್ಲೈಮ್ಯಾಕ್ಸ್ ಸೀನ್ ರೆಡಿ ಮಾಡಿಕೊಂಡಿರುವಂತ ಬಿಎಸ್ವೈ ಯಾರಿಗೂ ಜಗ್ಗುವ ಮಾತೇ ಇಲ್ಲ ಅನ್ನುವಂತ ಸಂದೇಶವನ್ನ ರವಾನಿಸಿದ್ದಾರೆ. ವಿಜಯೇಂದ್ರ ಪಟ್ಟವನ್ನ ಉಳಿಸಲು ದೆಹಲಿ ದಂಡಯಾತ್ರೆಯನ್ನ ಕೈಗೊಳ್ಳಲು ಮುಂದಾಗಿರುವಂತ ಯಡಿಯೂರಪ್ಪ ಶೀಘ್ರವೇ ದೆಹಲಿ ಪ್ರವಾಸವನ್ನ ಕೈಗೊಳ್ಳಲಿದ್ದಾರೆ. ಈಗಾಗಲೇ ವಿಜಯೇಂದ್ರ ವಿರುದ್ಧ ಹೈಕಮಾಂಡ್ ನಾಯಕರಿಗೆ ಕಿವಿ ಚುಚ್ಚಿರೋ ರೆಬಲ್ಸ್ ತಂತ್ರಗಾರಿಕೆಗಳನ್ನೆಲ್ಲ ಪುಡಿಗಟ್ಟಲು ಎಷ್ಟು ದಿನ ಸೈಲೆಂಟ್ ಆಗಿದ್ಕೊಂಡೇ ರಣತಂತ್ರವನ್ನ ಹೆಣೆದಿದ್ದಾರೆ ಬಿಎಸ್ ಯಡಿಯೂರಪ್ಪ. ವಿಜಯೇಂದ್ರ ಮುಂದುವರೆದ್ರೆ ಪಕ್ಷಕ್ಕಾಗುವ ಲಾಭವೇನು, ಸಂಘಟನೆಗೆ ಆಗುವ ಅನುಕೂಲಗಳೇನು, ಈ ಎಲ್ಲದರ ಬಗ್ಗೆಯೂ ಹೈಕಮಾಂಡ್ಗೆ ಮನವರಿಕೆಯನ್ನ ಮಾಡಿಕೊಡಲು ಯಡಿಯೂರಪ್ಪ ಸಜ್ಜಾಗಿದ್ದಾರೆ. ಇದನ್ನೆಲ್ಲ ಸಾಕ್ಷಿ ಸಮೇತ ವಿವರಿಸಲು ಕಳೆದ 1 ವರ್ಷಗಳಿಂದಾದ ಸಂಘಟನೆಯ ಪ್ರೋಗ್ರೆಸ್ ರಿಪೋರ್ಟ್, ರಾಜ್ಯಾದ್ಯಂತ ಸಂಘಟನೆಗಳಾದ ಪಾಸಿಟಿವ್ ಬದಲಾವಣೆಗಳು, ಸರ್ಕಾರದ ವಿರುದ್ಧ ಮಾಡಿರೋ ಪ್ರತಿಭಟನೆಗಳ ರಿಪೋರ್ಟ್ ನೀಡಲಿದ್ದಾರೆ. ಈ ಅವಧಿಯಲ್ಲಿ ವಿರೋಧಿಗಳು ಮಾಡಿರುವ ಕುತಂತ್ರಗಳು, ಷಡ್ಯಂತ್ರಗಳು ಅಲ್ಲದೆ ಪಕ್ಷ ಸಂಘಟನೆಗೆ, ಸರ್ಕಾರದ ವಿರುದ್ಧದ ಹೋರಾಟಕ್ಕೆ ಯಾರ್ಯಾರು ಸಹಕರಿಸಿದ್ರು, ಯಾರ್ಯಾರದ್ದು ಅಸಹಕಾರ ಅಂತಲೂ ಮಾಹಿತಿಯನ್ನ ಕೊಡಲಿದ್ದಾರೆ. ಇದರ ಜೊತೆಗೆ ವಿಜಯೇಂದ್ರ ವಿರುದ್ಧ ಗುಂಪುಗಾರಿಕೆ, ಭಿನ್ನಮತ ಮಾಡಿದವರ ಬಗ್ಗೆಯೂ ರಿಪೋರ್ಟ್ನಲ್ಲಿ ಮಾಹಿತಿ ಇರಲಿದೆ. ಏನೋ ಮುಂದಿನ ಗುರಿಯಾಗಿ ಹೈಕಮಾಂಡ್ ಅಂಗಳದಲ್ಲಿ ಪಕ್ಷ ಅಧಿಕಾರಕ್ಕೆ ತರುವ ಭರವಸೆಯನ್ನು ಕೂಡ ಯಡಿಯೂರಪ್ಪ ಕೊಡಲಿದ್ದಾರೆ ಎನ್ನಲಾಗಿದೆ. ಇಷ್ಟು ದಿನ ಸುಮ್ಮನಾಗಿದ್ಕೊಂಡೇ ವಿರೋಧಿಗಳ ಕಸರತ್ತುಗಳನ್ನ ಗಮನಿಸಿರುವಂತ ಯಡಿಯೂರಪ್ಪ ಎಲ್ಲಿ, ಯಾವಾಗ, ಯಾರಿಗೆ, ಹೇಗೆ ಚೆಕ್ಮೆಟ್ ಅನ್ನ ಇಡಬೇಕು ಅನ್ನೋ ಬ್ಲೂ ಪ್ರಿಂಟ್ ಅನ್ನ ರೆಡಿ ಮಾಡಿಕೊಂಡಿದ್ದು ಯಾರ್ಯಾರಿಗೆ ಮುಂದಿನ ದಿನಗಳಲ್ಲಿ ಮಾರಿ ಹಬ್ಬ ಕಾದಿದೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಕವನ ಶಿವಣ್ಣ, ಪೊಲಿಟಿಕಲ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.